ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ಮಟನ್ ಕರಿ ಅಥವಾ ಮಟನ್ ಸಾರು. ನೀವೇನಾದರೂ ಅಂದ್ಕೊಳ್ರಿ. ನಾವು ಮಾಡೋದು ಮನೆಯಲ್ಲಿ ಇದೇ ಥರ. ನಮ್ಮ ಊರಲ್ಲೆಲ್ಲ ಈ ಸೈಡ್ ಇದೇ ಟೈಪ್ ಮಾಡೋದು. ಇದಕ್ಕೆ ಬೇಕಾದಂಥ ಬೆಳ್ಳುಳ್ಳಿ, ಕೊಬ್ಬರಿ, ಶುಂಠಿ ಅಥವಾ ಅಲ್ಲ, ನೀವೇನಾದರೂ ಮತ್ತು ಕೊತ್ತಂಬರಿ. ಇದಕ್ಕೆ ಬೇಕಂತ ಒಂದು 2-3 ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮೊದಲೇ ವಿಸಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು 6-7 ವಿಸಿಲ್ ಹಾಕಿದ್ದೀನಿ. ಇದನ್ನು ಉಪ್ಪು ಹಾಕಿಬಿಟ್ಟು ವಿಸಿಲ್ ಹಾಕಿದ್ದೆ. ಇದನ್ನು ಆಯಿಲ್ ಕಾಲಕ್ಕೆ ಇಟ್ಟಿದ್ದೀನಿ ಬಾಣಲಿನ. ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ನಾನು ಏನು ಮೆಣಸಿಟ್ಕೊಂಡಿದ್ನಲ್ವ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಮಾಡಿದ ನಂತರ 1 ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು 3 ಸ್ಪೂನಷ್ಟು ಖಾರದ ಪುಡಿ ಈಗ ಬೆರೆಸ್ತಾ ಇದ್ದೀನಿ. ಬೆರೆಸಿದ ನಂತರ ನೀಟಾಗಿ ಕ್ಲೀನಾಗಿ ಬೆನಿಬೇಕು. ಅದೆಲ್ಲ ಖಾರದ ಪುಡಿಯಲ್ಲಿ ಮಟನ್ನ ಬೆನಿಬೇಕು. ಬೆನಿದ ನಂತರ ಅದಕ್ಕೆಲ್ಲ ಹತ್ಕೊಂಡ್ಮೇಲೆ ಅದಕ್ಕೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಧನಿಯಾ ಪೌಡರ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಅಲ್ಲ ಪೇಸ್ಟ್ ಹಾಕಿದ್ವಲ್ಲ ಆ ಪೇಸ್ಟ್ನ ಹಾಕ್ತಿದ್ದೀನಿ. ಈಗ ಆ ಪೇಸ್ಟ್ ಹಾಕಿದ ನಂತರ ಒಂದು ಸ್ವಲ್ಪ ಸ್ಪೂನ್ಲಿಂದ ಕ್ಲೀನಾಗಿ ಅದನ್ನು ಮರ್ಜ್ ಮಾಡಬೇಕು. ಎಲ್ಲ ಅದರಲ್ಲಿ ಹಾಕಿದ ನಂತರ ಈ ಥರ ಆಗುತ್ತೆ. ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಕೋಬೇಕು. ಬಿಟ್ಟಿದ ಮೇಲೆ ನಿಮಗೆ ಎಷ್ಟು ಬೇಕಷ್ಟು ವಾಟ್ರನ್ನ ಹಾಕಬೇಕು. ನಿಮಗೆ ಎಷ್ಟು ಅಂದರೆ ಸಾರು ನೀರಿರ್ಬೇಕಾ ಅಥವಾ ಗಟ್ಟಿ ಇರ್ಬೇಕಂತ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಹಾಕಿರ್ತೀನಲ್ಲ, ಉಪ್ಪು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು. ಈಗ ಮಟನ್ ಮಸಾಲ ಹಾಕ್ತಿದ್ದೀನಿ ಲಾಸ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಗಟ್ಟಿಯಾಗಿದೆ, ಹೊಗೆ ಹೋಗ್ತಿದೆ ಅಲ್ವಾ. ಈಗ ನೋಡು ಗಟ್ಟಿಯಾಗಿ ಈ ಥರ ಬಂದಿದೆ. ಇದೇ ಥರ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಚಾನಲ್ ಉರ್ದು ಡಿಂಪು ಸಿಸ್ ಆ್ಯಂಡ್ ಬ್ರೋ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ಸಖತ್ತಾಗಿತ್ತು. ಟೇಸ್ಟ್ ಮಾಡಿದೆ ನಾನು ಮಾತ್ರ. ಪೀಸ್ ಅಂತೂ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡಿ ಯಾವ ಥರ ಬಂದಿದೆ ಅಲ್ವಾ. ಬಾಯ್ ಬಾಯ್.